ಮತ್ತೊಂದು ಕುಖ್ಯಾತಿಗೆ ಪಾತ್ರ ಆಯಿತು ಬೆಂಗಳೂರು. ಅತಿ ಟ್ರಾಫಿಕ್ ದಟ್ಟಣೆಯ ನಗರಿ ಎಂಬ ಕುಖ್ಯಾತಿಗೆ ಈಗ ಬೆಂಗಳೂರು ಪಾತ್ರ ಆಗಿದೆ. ಮತ್ತೊಂದು ಕುಖ್ಯಾತಿಗೆ ಬೆಂಗಳೂರಿಗೆ ಪಾತ್ರ ಆಗಿದೆ. ಒಂದಲ್ಲ ಎರಡಲ್ಲ, ಬಹಳ ಕುಖ್ಯಾತಿಯನ್ನ ಗಳಿಸ್ಕೊಳ್ತಾ ಇದೆ ನಮ್ಮ ಬೆಂಗಳೂರು ಮಹಾನಗರ. ಅತಿ ಟ್ರಾಫಿಕ್ ದಟ್ಟಣೆ ಇರುವಂತದ್ದು ಎಲ್ಲಿ ಅಂತಂದ್ರೆ ಬೆಂಗಳೂರು ಅಂತ ಹೇಳಬೇಕು. ಟ್ರಾಫಿಕ್ ವಿಚಾರದಲ್ಲಿ ಬೆಂಗಳೂರಿಗೆ ಜಗತ್ತಿನಲ್ಲೇ 2ನೇ ಸ್ಥಾನ ಸಿಕ್ಕಿದೆ. ಟ್ರಾಫಿಕ್ ವಿಚಾರದಲ್ಲಿ ಏಷ್ಯಾದಲ್ಲಿಯೇ ಬೆಂಗಳೂರು ಫಸ್ಟ್. ನೆದರ್ಲ್ಯಾಂಡ್ಸ್ ನ ಟಾಮ್ ಟ್ರಾಫಿಕ್ ಇಂಡೆಕ್ಸ್ ವರದಿ ಕೊಟ್ಟಿದೆ. ಜಾಮ್ ಎಲ್ಲ ನೋಡಿದ್ರು ಟ್ರಾಫಿಕ್ ಜಾಮ್. ನೀವು ತಿನ್ನೋ ಜಾಮ್ ಅಲ್ಲ, ಟ್ರಾಫಿಕ್ ಜಾಮ್. ಪೀಕ್ ಅವರ್ ನಲ್ಲಿ ಸಿಕ್ಕಾಪಟ್ಟೆ ಸ್ಲೋ ಟ್ರಾಫಿಕ್. 74.4%. 10 ಕಿಲೋಮೀಟರ್ ದೂರ ಕ್ರಮಿಸಲು 36 ನಿಮಿಷ 9 ಸೆಕೆಂಡ್ ಬೇಕು. ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ 2 ನಿಮಿಷ 4 ಸೆಕೆಂಡ್ ಹೆಚ್ಚಳ ಆಗಿದೆ. 2023ರಲ್ಲಿ 6ನೇ ಸ್ಥಾನದಲ್ಲಿದ್ದ ಬೆಂಗಳೂರು 2024ರಲ್ಲಿ 3ನೇ ಸ್ಥಾನ, 2025ರಲ್ಲಿ 2ನೇ ಸ್ಥಾನ. ಐಟಿ ಸಿಟಿ ಬೆಂಗಳೂರಿಗೆ ಟ್ರಾಫಿಕ್ ಸಮಸ್ಯೆ ಈಗ ದೊಡ್ಡ ಕಂಟಕ ಆಗ್ಬಿಟ್ಟಿದೆ. ಬೆಂಗಳೂರಿಗೆ ಅಷ್ಟೇ ಅಲ್ಲ, ಇಲ್ಲಿ ವಾಸಿಸುವಂತ ಜನರಿಗೂ ಕೂಡ ಈಗ ದೊಡ್ಡ ಕಂಟಕ ಯಾವುದು ಅಂತಂದ್ರೆ ಈ ಒಂದು ಟ್ರಾಫಿಕ್ ಬಿಸಿ. ಟ್ರಾಫಿಕ್ ವಿಚಾರದಲ್ಲಿ ಬೆಂಗಳೂರಿಗೆ ಜಗತ್ತಿನಲ್ಲೇ 2ನೇ ಸ್ಥಾನ ಸಿಕ್ಕಿದೆ. ಟ್ರಾಫಿಕ್ ವಿಚಾರದಲ್ಲಿ ಏಷ್ಯಾದಲ್ಲಿಯೇ ಬೆಂಗಳೂರು ಫಸ್ಟ್ ಪ್ಲೇಸ್ ಅಲ್ಲಿದೆ. ನೆದರ್ಲ್ಯಾಂಡ್ಸ್ ನ ಟಾಪ್ ಟ್ರಾಫಿಕ್ ಇಂಡೆಕ್ಸ್ ವರದಿ ಕೊಟ್ಟಿದೆ. ಜಾಮ್ ಎಲ್ಲಿ ನೋಡಿದ್ರು ಟ್ರಾಫಿಕ್ ಜಾಮ್. ಪೀಕ್ ಅವರ್ ನಲ್ಲಿ ಸಿಕ್ಕಾಪಟ್ಟೆ ಸ್ಲೋ ಟ್ರಾಫಿಕ್. 10 ಕಿಲೋಮೀಟರ್ ದೂರವನ್ನ ಕ್ರಮಿಸಲು 36 ನಿಮಿಷ 9 ಸೆಕೆಂಡ್ ಬೇಕು. ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ 2 ನಿಮಿಷ 4 ಸೆಕೆಂಡ್ ಹೆಚ್ಚಾಗಿದೆ. 2023ರಲ್ಲಿ 6ನೇ ಸ್ಥಾನದಲ್ಲಿತ್ತು ಬೆಂಗಳೂರು. 2025ರಲ್ಲಿ 2ನೇ ಸ್ಥಾನ, 2026 ಈ ವರ್ಷ ಮೊದಲನೇ ಸ್ಥಾನಕ್ಕೆ ಬಂದರೂ ಕೂಡ ಆಶ್ಚರ್ಯ ಪಡಂಗೆ ಏನಿರೋದಿಲ್ಲ. ಯಾಕೆಂತಂದ್ರೆ ಈಗ ಆಲ್ರೆಡಿ ನಾವು ನೋಡ್ತಾ ಇದ್ವಿ ಬೆಂಗಳೂರಿನಲ್ಲಿ ಯಾವ ರೀತಿ ಟ್ರಾಫಿಕ್ ಜಾಮ್ ಇದೆ ಅಂತ. ಹೊರಗಡೆ ಹೋಗಬೇಕು ಅಂತಾನೆ 100 ಬಾರಿ ಯೋಚನೆ ಮಾಡಬೇಕು. ಹೆಂಗಪ್ಪ ಈ ಒಂದು ಟ್ರಾಫಿಕಲ್ಲಿ ಹೋಗೋದು ಅಂತ ಯೋಚನೆ ಮಾಡಬೇಕು, ಅಂತಹ ಪರಿಸ್ಥಿತಿಯಲ್ಲಿದೆ. ಇನ್ನು ಜಗತ್ತಿನ ಟಾಪ್ 5 ಟ್ರಾಫಿಕ್ ಸಿಟಿ ಯಾವ್ದಾದ್ರು ಅಂತ ನಾವು ನೋಡ್ತಾ ಹೋದ್ರೆ 3ನೇ ಪ್ಲೇಸಲ್ಲಿ ಡಬ್ಲಿನ್ ಐರ್ಲೆಂಡ್ 3ನೇ ಪ್ಲೇಸ್ ಅಲ್ಲಿದೆ. ಇನ್ನು 4ನೇ ಪ್ಲೇಸ್ ಯಾವುದು ಅಂತ ನೋಡ್ತಾ ಹೋದ್ರೆ ಲಾರ್ಡ್ಸ್ ಪೋಲೆಂಡ್ನಲ್ಲಿದೆ. ಅಲ್ಲೂ ಕೂಡ ಬಹಳ ಟ್ರಾಫಿಕ್ ಜಾಮ್ ಇದೆ. 5ನೇ ಪ್ಲೇಸ್ ನಮ್ಮ ಭಾರತದ್ದು ಪುಣೆ, ಅಲ್ಲಿ ಸಖತ್ ಟ್ರಾಫಿಕ್ ಇದೆ. ಜನಸಂಖ್ಯೆ ಕೂಡ ಹೆಚ್ಚಾಗಿದೆ, ಟ್ರಾಫಿಕ್ ಕೂಡ ಜಾಸ್ತಿ ಇದೆ. ಮೊದಲನೇ ಪ್ಲೇಸ್ ಅಲ್ಲಿ ಮೆಕ್ಸಿಕೋ ನಗರ ಬರುತ್ತೆ, ಮೆಕ್ಸಿಕೋ ದೇಶದಲ್ಲಿ. ಇನ್ನು 2nd ಪ್ಲೇಸ್ ಅಲ್ಲಿ ಬೆಂಗಳೂರು, ಭಾರತದಲ್ಲಿರುವಂತಹ ನಮ್ಮ ಬೆಂಗಳೂರು, ನಾವೆಲ್ಲ ಸದ್ಯಕ್ಕೆ ವಾಸಿಸ್ತಾ ಇರುವಂತಹ ಬೆಂಗಳೂರು 2nd ಪ್ಲೇಸ್ ಅಲ್ಲಿದೆ. ಬೆಂಗಳೂರಿನಲ್ಲಂತೂ ಯಾವ ರೋಡ್ಗೆ ಹೋದ್ರೂ ಕೂಡ ಟ್ರಾಫಿಕ್ ಜಾಮ್. ಈ ಒಂದು ಟ್ರಾಫಿಕ್ ಜಾಮ್ ಇಂದ ಜನರಿಗೆ ಸಾಕಾಗಿ ಹೋಗಿದೆ. ಹೆಂಗಪ್ಪ ಈ ಒಂದು ಟ್ರಾಫಿಕ್ ಜಾಮ್ ಇಂದ ತಪ್ಪಿಸ್ಕೊಂಡು ನಾವು ಹೋಗೋದು ಅಂತ ಬಹಳ ಯೋಚನೆ ಮಾಡ್ತಾ ಇದೀವಿ. ಅಂತಹ ಪರಿಸ್ಥಿತಿಯಲ್ಲಿದ್ದೀವಿ. ಇನ್ನು ಪಕ್ಕದ ರೋಡ್ಗೆ ಹೋಗ್ಬೇಕು ಅಂತಂದ್ರೂ ಕೂಡ ಟ್ರಾಫಿಕ್ ಜಾಮ್. ಒಂದು 10-15 ನಿಮಿಷದಲ್ಲಿ ಹೋಗುವಂತಹ ಜಾಗಕ್ಕೆ ಈಗೇನಾದ್ರು ನಾವು ಹೋಗ್ತೀವಿ ಅಂದ್ರೂ ಕೂಡ ಸುಮಾರು ಒಂದು ಅರ್ಧ ಗಂಟೆ ಮೇಲಾಗುತ್ತೆ. 1 ಅವರ್ ಆದ್ರೂ ಕೂಡ ಆಶ್ಚರ್ಯ ಪಡಂಗಿರಲ್ಲ ಬಿಡಿ, ಅಷ್ಟರ ಮಟ್ಟಿಗೆ ಟ್ರಾಫಿಕ್ ಜಾಮ್ ಇದೆ. ಈ ಒಂದು ಟ್ರಾಫಿಕ್ ಜಾಮ್ಗೆ ಈಗ ನಿಯಂತ್ರಣ ಮಾಡಲಿಕ್ಕೆ ಸಾಕಷ್ಟು ಸರ್ಕಸ್ ಅನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈ ಒಂದು ಟ್ರಾಫಿಕ್ ಸಮಸ್ಯೆ ಬಗೆಹರಿಯಂಗೆ ಕಾಣ್ತಾ ಇಲ್ಲ. ದಿನದಿಂದ ದಿನಕ್ಕೆ ಒಂದು ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಇದಕ್ಕೆ ಕಡಿವಾಣ ಯಾವಾಗ ಅಂತ ನಾವು ಯೋಚನೆ ಮಾಡ್ತಾ ಇದೀವಿ ಅಷ್ಟೇ. ಆದರೆ ಈ ಒಂದು ಸಮಸ್ಯೆಗಂತೂ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿಯ ಪರಿಹಾರ ಕೂಡ ಸಿಗ್ತಾ ಇಲ್ಲ. 10 ಕಿಲೋಮೀಟರ್ ದೂರ ಹೋಗಬೇಕು ಅಂತಂದ್ರೆ ನಮಗೆ ಮಿನಿಮಮ್ ಅಂದ್ರೆ 36 ನಿಮಿಷ ಬೇಕು, 36 ಅಥವಾ 37 ನಿಮಿಷ ಬೇಕಾಗುತ್ತೆ. ಏನಾದರೂ 10 ಕಿಲೋಮೀಟ್ರು ನಾವು ಹೋಗಬೇಕು ಅಂತಂದರೆ. ಇನ್ನು ನೀವು ಯೋಚನೆ ಮಾಡಿ, ಇನ್ನೇನಾದರೂ ಈ ಒಂದು ಸಿಡ್ಲಿಕಾನ್ಸಿ ಇದು ಯಾವುದು ಸುಮಾರು ಇದ್ದಾವೆ, ಬ್ರಿಗೇಡ್ ರೋಡ್ ಆಗಿರಬಹುದು ಅಥವಾ MG ರೋಡ್ ಆಗಿರ್ಬೋದು, ಮೆಜೆಸ್ಟಿಕ್ಕಿಗೆ ಹೋಗಿ. ಮೆಜೆಸ್ಟಿಕ್ಕಿಗೆ ಹೋದರೆ ನೀವು ವಾಪಸ್ ಬರಲಿಕ್ಕೆ ಸಾಧ್ಯ ಆಗಲ್ಲ ಬಿಡಿ. ಬಹಳ ಒಂದು ಟ್ರಾಫಿಕ್ ಜಾಮ್ ಸಮಸ್ಯೆ ಅಂತೂ ಸಾಕಷ್ಟು ಕಡೆ ಇದೆ ಬೆಂಗಳೂರಿನಲ್ಲಿ. ಹೆಂಗಪ್ಪ ಈ ಒಂದು ಟ್ರಾಫಿಕ್ ಜಾಮಲ್ಲಿ ಮನೆಗೆ ಹೋಗಿ ಸೇರಿದ್ರೆ ಸಾಕಪ್ಪ ನಂಗೆ ಆಗಿರುತ್ತೆ. ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗುವಂಥ ಟೈಮಲ್ಲಂತೂ ಈ ಸಂಜೆ ಒಂದು 6 ಗಂಟೆ ಆ ಟೈಮಲ್ಲಂತೂ ಬೆಂಗಳೂರಲ್ಲಿ ನಾವು ಓಡಾಡೋದೇ ಬಹಳ ಕಷ್ಟ. ಈ ಒಂದು 6 ಗಂಟೆ 7 ಗಂಟೆ ಆ ಸಮಯದಲ್ಲಿ ಮನೆಗೆ ಹೋದರೆ ಸಾಕಪ್ಪ ಅನ್ನಂಗೆ ಆಗಿರುತ್ತೆ. ಎಲ್ಲರೂ ಕೂಡ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನು ಸಾಕಷ್ಟು ಟ್ರಾಫಿಕ್ ಜಾಮ್ ಇರುತ್ತೆ. ಬೆಳಗಿನ ಜಾವನು ಅಷ್ಟೇ, ಬೆಳಗ್ಗೆ ಒಂದು ನೀವು 6 ಗಂಟೆಗೆ ಹೋದ್ರೂ ಕೂಡ ಟ್ರಾಫಿಕ್ ಇರುತ್ತೆ. ಅಷ್ಟರ ಮಟ್ಟಿಗೆ ಒಂದು ವೆಹಿಕಲ್ ಕೂಡ ಹೆಚ್ಚಾಗ್ತಾ ಇದೆ, ಜೊತೆಗೆ ಒಂದು ಟ್ರಾಫಿಕ್ ಸಮಸ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಇನ್ನು ನಾವು 2023ರಲ್ಲಿ ಬೆಂಗಳೂರು 6ನೇ ಸ್ಥಾನದಲ್ಲಿತ್ತು. ಈ ಒಂದು ಟ್ರಾಫಿಕ್ ಎಲ್ಲೆಲ್ಲಿ ಹೆಚ್ಚಾಗಿದೆ ಅಂತ ನಾವು ನೋಡ್ತಾ ಹೋದ್ರೆ 2023ರಲ್ಲಿ 6ನೇ ಸ್ಥಾನದಲ್ಲಿತ್ತು. 2024ರಲ್ಲಿ 3ನೇ ಸ್ಥಾನ, ಅಂದರೆ 3 ಸ್ಥಾನ ಜಂಪ್ ಆಗಿದೆ. 2025
ಅಂದ್ರೆ ಹೋದ ವರ್ಷ 2ನೇ ಸ್ಥಾನದಲ್ಲಿತ್ತು. ಈಗ 2026 ಮೊದಲನೇ ಸ್ಥಾನಕ್ಕೆ ಬಂದರೂ ಕೂಡ ಏನು ಆಶ್ಚರ್ಯ ಪಡಂಗೇನಿರೋದಿಲ್ಲ. ಯಾಕೆಂತಂದ್ರೆ ಈಗ ಆಲ್ರೆಡಿ ಟ್ರಾಫಿಕ್ ಸಾಕಷ್ಟಿದಾವೆ. ಈ ಒಂದು ಟ್ರಾಫಿಕ್ ಸಮಸ್ಯೆಯಿಂದ ಬೆಂಗಳೂರಿಗರು ತತ್ತರಿಸಿ ಹೋಗ್ತಾ ಇದ್ದಾರೆ. ಎಲ್ಲಿಗಾದ್ರೂ ಹೋಗಬೇಕು ಅಂತಂದ್ರೆ ಅಯ್ಯೋ ಬೇಡಪ್ಪ, ಎಲ್ಲಿಗೂ ಹೋಗೋದು ಬೇಡ, ಈ ಒಂದು ಟ್ರಾಫಿಕ್ ಸಮಸ್ಯೆಯಿಂದ ಮನೇಲಿದ್ರೆ ಸಾಕಾಗುತ್ತೆ ಅಂತ ಯೋಚನೆ ಮಾಡೋ ಪರಿಸ್ಥಿತಿಲಿ ಇದೀವಿ. ಯಾವ ಏರಿಯಾಗೆ ಹೋದ್ರೂ ಕೂಡ ಟ್ರಾಫಿಕ್ ಜಾಮ್.